ಎಲ್ಲರಿಗೂ ನಮಸ್ಕಾರ. ನಾ ಕಲಿತ ಪಾಠಗಳು ಕಂಡ ಜಗತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಜೀವನದಲ್ಲಿ ಕಾಯಬೇಕಾದ್ರೆ ಕಾಯ್ದಿರಿಸಿಕೊಳ್ಳಬೇಕಾದಂತಹ ಸಕಾರಾತ್ಮಕತೆಯ ಬಗ್ಗೆ ಮಾತನಾಡೋಣ. ನಮ್ಮ ಜೀವನದಲ್ಲಿ ತಾಳ್ಮೆ ಹಾಗೂ ಕಾಯುವಿಕೆ ಒಂದು ಅವಿಭಾಜ್ಯ ಅಂಗ. ಎಷ್ಟೋ ಕೆಲಸಗಳಿಗೆ, ಹಲವಾರು ಕೆಲಸಗಳಿಗೆ ನಾವು ಕಾಯುವಂತಹ ಪರಿಸ್ಥಿತಿ ಬಂದೇ ಬರುತ್ತೆ. ಪರೀಕ್ಷೆಯ ಫಲಿತಾಂಶಗಳು, ಸಂಬಂಧಗಳ ಬೆಳವಣಿಗೆ, ವೈಯಕ್ತಿಕ ಅಭಿವೃದ್ಧಿ ಇದೆಲ್ಲವೂ ಕೂಡ ಸಮಯವನ್ನು ತೆಗೆದುಕೊಳ್ಳುತ್ತೆ. ತಾಳ್ಮೆ ಅಂದರೆ ಕಾಯೋದು ಮಾತ್ರ ಅಲ್ಲ, ಕಾಯಬೇಕಾದ್ರೆ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಗರ್ಭಿಣಿಯರಾದಾಗ ನಾವು ತಾಳ್ಮೆ, ಸಂತೋಷ, ನೆಮ್ಮದಿ, ಸುಖ ಎಲ್ಲವುದನ್ನು ಅನುಭವಿಸ್ತಾ 9 ತಿಂಗಳುಗಳ ಕಾಲ ಕಾಯ್ತೀವಿ. ರೈತರು ಕೃಷಿ ಮಾಡಬೇಕಾದ್ರೆ ಮಳೆಗಾಗಿ ಕಾಯ್ತಾರೆ, ಕೊಯ್ಲಿಗಾಗಿ ಕಾಯ್ತಾರೆ, ಇಳುವರಿಗಾಗಿ. ಎಷ್ಟೋ ಸಲ ಇಳುವರಿ ವರ್ಷಾನುಗಟ್ಟಲೆ ಸಮಯವನ್ನು ತೆಗೆದುಕೊಳ್ಳುತ್ತೆ. ಆಗ ರೈತರು ಅಸಹನೆಯಿಂದ ವರ್ತಿಸದೆ ಬಹಳ ತಾಳ್ಮೆಯಿಂದ ಅದಕ್ಕಾಗಿ ಕಾಯ್ತಾ ಇರ್ತಾರೆ. ತಮ್ಮನ್ನು ತಾವು ಇತರ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಂಡು ಸಕಾರಾತ್ಮಕವಾದ ಜೀವನವನ್ನು ನಡೆಸ್ತಾ ಇರ್ತಾರೆ. ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು, ನಮಗೆ ಯಾವುದು ಬೇಕು, ಯಾವುದು ನಮಗೆ ಯೋಗ್ಯ ಅನಿಸುತ್ತೋ ಅದಕ್ಕಾಗಿ ನಾವು ತಾಳ್ಮೆಯಿಂದ ಕಾಯ್ತೀವಿ. ಯಾವುದೇ ಒಂದು ಕೆಲಸವನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ಅಥವಾ ಇದು ನನಗೆ ಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ಮುಂಚೆ ಅದರ ಸಮಯ, ಕಾಯುವಿಕೆಯ ಸಮಯವನ್ನು ನಾವು ಅರಿತುಕೊಂಡು ಸ್ವೀಕರಿಸಿದಾಗ ಬಹಳ ತಾಳ್ಮೆಯಿಂದ ಇರೋದಕ್ಕೆ ಸಹಕಾರಿಯಾಗಿರುತ್ತೆ. ಎಲ್ಲರೂ ಅಷ್ಟು ಬೇಗ ಮುಂದೆ ಹೋಗ್ತಾ ಇದ್ದಾರೆ. ಅವರ ಯೋಜನೆಗಳಲ್ಲಿ ಅವರು ಆಗಲೇ ತಮ್ಮ ಗುರಿಯನ್ನು ತಲುಪಿದ್ದಾರೆ. ನಾನಿನ್ನೂ ಇಲ್ಲೇ ಕಾಯ್ತಾ ಇದ್ದೀನಿ ಅನ್ನೋ ಭಾವನೆ ನಮಗೆ ಆವಾಗ ಬರೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ದೃಢವಾದ ವಿಶ್ವಾಸ ಇರಬೇಕು, ನನಗಿದು ಬೇಕು, ಹಾಗಾಗಿ ನಾನು ಇದಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ. ಈ ಮನಸ್ಥಿತಿಯನ್ನು ಅಳವಡಿಸ್ಕೊಂಡ್ರೆ ನೀವು ಯಾವುದೇ ಚಿಂತೆ ಇಲ್ಲದೆ ನಿಮಗೆ ಬೇಕಾಗಿರೋದಕ್ಕೋಸ್ಕರ ನೀವು ಕಾಯ್ತಾ ಇರ್ತೀರ. ಹಾಗೆಯೇ ನಿಮಗೆ ಒಂದು ಸಮಯದ ಅಂದಾಜು ಇರೋದರಿಂದ ಯಾವುದಕ್ಕಾದರೂ ಕಾಯಬೇಕಾದ್ರೆ ಆ ಸಮಯದಲ್ಲಿ ನಾನು ಯಾವ ಚಟುವಟಿಕೆಯನ್ನು ಮಾಡಬಹುದು, ಯಾವ ಸಕಾರಾತ್ಮಕ ಕೆಲಸವನ್ನು ಮಾಡಬಹುದು, ನನ್ನನ್ನು ನಾನು ತೊಡಗಿಸ್ಕೊಳ್ಬಹುದು ಅನ್ನೋ ಒಂದು ಅಂದಾಜನ್ನು ನೀವು ಹಾಕ್ಕೊಂಡಾಗ ಬಹಳ ಸಂತೋಷವಾಗಿ ಆ ಕಾಯುವಿಕೆಯ ಸಮಯವನ್ನು ನೀವು ಕಳಿತೀರಾ. ನಿಮ್ಮ ಯೋಜನೆಗಳಿಗೆ ನೀವು ಕಾಯ್ತಾ ಇರುವಂತಹ ಸಮಯಕ್ಕೆ ನಿಮಗೆ ಶುಭವನ್ನು, ತಾಳ್ಮೆಯನ್ನು, ಸಹನೆಯನ್ನು, ಸಂತೋಷವನ್ನು ಕೋರ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು.